ಬೆಲೆ ವಿಚಾರವನ್ನ ಅಸ್ತ್ರ ಮಾಡಿಕೊಂಡು ವಿಪಕ್ಷಗಳು ಆಡಳಿತ ಪಕ್ಷದ ವಿರುದ್ಧ ಜಳುಪಿಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾವೆ. ನಾಳೆಯಿಂದ ಬಿಜೆಪಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಾಕ್ರೋಶ ಯಾತ್ರೆಯನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯ ನಾಯಕರುಗಳು ಕಿಡಿಕಾರ್ತಾ ಇದ್ದಾರೆ. ಕಾಂಗ್ರೆಸ್ ಸ್ಟೈಲೇ ಭ್ರಷ್ಟಾಚಾರ, ಬೆಲೆ ಏರಿಕೆ, ಲೂಟಿ ಮಾಡೋದು. ಪ್ರತಿ ತಿಂಗಳು ಒಂದೊಂದು ಬೆಲೆ ಏರಿಕೆ ಮಾಡ್ತಿದ್ದಾರೆ. ಅದು ಕಾಮನ್ ಆಗಿ ಹೋಗ್ಬಿಟ್ಟಿದೆ. ನಾಳೆಯಿಂದ 4 ಹಂತಗಳಲ್ಲಿ ಸರ್ಕಾರದ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೇವೆ. ರೈತರ ಹೆಸರಿನಲ್ಲಿ 3 ಸಲ ದರ ಏರಿಕೆಯನ್ನು ಮಾಡಿದ್ದಾರೆ. ಹೆಚ್ಚು ಸಲ ಬೆಲೆ ಏರಿಕೆ ಮಾಡಿದ ಸಿಎಂ ಅಂತಿದ್ರೆ ಅದು ಸಿದ್ದರಾಮಯ್ಯನವರೇ. ಒನ್ ಆ್ಯಂಡ್ ಓನ್ಲಿ ಮೂಡಾ ಸಿಎಂ ಅಂತ ಹೇಳಿ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದು ಹೀಗೆ. ಕರ್ನಾಟಕದಲ್ಲಿ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇದು ಕಾಂಗ್ರೆಸ್ಸಿನ ಚಾಳಿ. ಇವ್ರಿಗೆ ಹಿಂದೆ ಸಿದ್ದರಾಮಯ್ಯನವರು 2013ರಲ್ಲಿ ಇದ್ದಾಗೂ ಕೂಡ ಅದೇ ಚಾಳಿ ಮಾಡಿ 5 ವರ್ಷದ ದುರಾಡಳಿತ ಮಾಡಿ ಲಾಸ್ಟಿಗೆ 68 ಸೀಟ್ಗೆ ಇಳಿದು ಮನೆಗೆ ವಾಪಸ್ ಹೋಗಿದ್ದು ನೋಡಿದ್ದೀರಿ. ಈಗ ಮತ್ತದೇ ಚಾಳಿ. ಇವತ್ತು ಬೆಲೆ ಏರಿಕೆ. ಇವತ್ತು 21 ತಿಂಗಳಲ್ಲಿ ಪ್ರತಿ ತಿಂಗಳು ಏನಾದರೂ ಒಂದು ಗಿಫ್ಟ್ ಇದ್ದೇ ಇರ್ತದೆ ರಾಜ್ಯದ ಜನತೆಗೆ. ಪ್ರತಿ ವರ್ಷಕ್ಕೆ ಗಿಫ್ಟ್ ಅಲ್ಲ, ಪ್ರತಿ ತಿಂಗಳೂ ಕೂಡ ಒಂದು ಗಿಫ್ಟು, ಒಂದು ಬೆಲೆ ಏರಿಕೆ. ಅದು ಕಾಮನ್ ಅಜೆಂಡಾ ಆಗ್ಬಿಟ್ಟಿದೆ ಕಾಂಗ್ರೆಸ್ಸಲ್ಲಿ. ಇದನ್ನು ಪ್ರತಿಭಟಿಸಿ 7ನೇ ತಾರೀಕಿಂದ, ಈ ತಿಂಗಳು 7ನೇ ತಾರೀಕಿಂದ ಸುಮಾರು 16 ದಿನಗಳ ಕಾಲ ಇಡೀ ರಾಜ್ಯವ್ಯಾಪಿ ಈ ಬೆಲೆ ಏರಿಕೆ, ಮುಸ್ಲಿಮರ ಓಲೈಕೆ ವಿರುದ್ಧವಾಗಿ ಒಂದು ಜನಾಂದೋಲನವನ್ನು ಮಾಡ್ತಾಯಿದ್ದೀರಿ. 4 ಹಂತದ ಒಂದು ಹೋರಾಟವನ್ನು ನಾವು ಮಾಡ್ತಾಯಿದ್ದೀರಿ. ಮೈಸೂರು ಭಾಗ ಇರ್ಬೋದು, ಹೈದರಾಬಾದ್ ಕರ್ನಾಟಕ ಇರ್ಬೋದು, ಮುಂಬೈ ಕರ್ನಾಟಕ, ಈ ಥರ ಏನೇನು ಕೋಸ್ಟಲ್ ಭಾಗ, ಈ ಥರದ್ದೆಲ್ಲ ಭಾಗಗಳಿದೆ. ಅದನ್ನು ಡಿವೈಡ್ ಮಾಡಿ 4 ಹಂತದಲ್ಲಿ ಈ ಹೋರಾಟವನ್ನು ನಾವು ಮಾಡ್ತಾಯಿದ್ದೀರಿ. ಸೊ ಒಟ್ಟು 16 ದಿನ. ಇದರಲ್ಲಿ ಪ್ರಮುಖವಾಗಿ ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದಂಥ ರಾಜ್ಯದ ಜನರ ಒಂದು ಪರವಾಗಿ ಈ ಹೋರಾಟವನ್ನು ನಾವು ಮಾಡ್ತಾಯಿದ್ದೀರಿ. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು. ಆಡಳಿತದಲ್ಲಿದ್ದಾಗ ಎಲ್ಲರೂ ಮಾಡೋದು ಅದೇನೆ. ಇದರಲ್ಲಿ ಹೈರಾಣ ಆಗೋದು ಜನ ಮಾತ್ರ. ಇವರು ಕಾಂಗ್ರೆಸ್ನವರು ವಿಪಕ್ಷದಲ್ಲಿದ್ದಾಗ ಇದೇ ರೀತಿ ಬೀದಿಗಿಳಿದು ಹೋರಾಟ ಮಾಡಿದರು ಬೆಲೆ ಏರಿಕೆ ವಿರುದ್ಧ. ಈಗ ಅವರು ಆಡಳಿತಕ್ಕೆ ಬಂದಿದ್ದಾರೆ. ಅವರೇನು ಮಾಡ್ತಾ ಇರೋದು? ಅದನ್ನೇ ಮಾಡ್ತಾ ಇರೋದು. ಈಗ BJPಗರು ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾರೆ. 4 ಹಂತದಲ್ಲಿ ಹೋರಾಟ ಮಾಡ್ತೀವಿ ಅಂಥೇಳಿ ಎದೆ ಉಬ್ಬಿಸಿ ಹೇಳ್ತಿದ್ದಾರೆ. ಇವರು ಆಡಳಿತಕ್ಕೆ ಬಂದಾಗ ಮಾಡೋದೇನು? ಇವರು ಅದೇನೆ. ಜನ ಕಂಗಾಲಾಗಬೇಕಷ್ಟೇ.